ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್. ತುಂಬ ಜನ ಜಿ ಎ ರಿಲೇಟೆಡ್ ಸ್ಟ್ರಾಟಜಿ ವಿಡಿಯೋ ಮಾಡಿ ನೀವು ಯಾವ ಸೋರ್ಸಸ್ ಫಾಲೋ ಮಾಡ್ತಿದ್ದೀರಾ, ಜಿ ಎಗೆ ಯಾವ ಸೋರ್ಸಸ್ ಬೆಸ್ಟು, ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ರಿ. ಹಾಗಾಗಿ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೇರ್ ನಾನು ಯಾವ ಸೋರ್ಸಸ್ ಫಾಲೋ ಮಾಡ್ತಿದ್ದೆ, ಆಮೇಲೆ ಯಾವುದಾದ್ರೂ ಪೇಯ್ಡ್ ಕೋರ್ಸಸ್ ತೊಗೊಂಡಿದ್ನ, ಇವಾಗ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನ, ಅದು ಜಿ ಎ ಸೋರ್ಸಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕ್ಲಾಸಸ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದೇನೆ ಅನ್ನೋದನ್ನು ಈ ವಿಡಿಯೋ ಒಳಗಡೆ ನಾನು ಶೇರ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಇಲ್ಲಿ ನಾನು ಸಿಲೆಬಸ್ ಎಲ್ಲ ಮೆನ್ಷನ್ ಮಾಡಲ್ಲ, ಸಿಲೆಬಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರದೇ ಇದ್ದವರು ಗೂಗಲ್ ಮಾಡಿ ನೋಡಿ, ಇದು ಜನರಲ್ ಅವೇರ್ನೆಸ್ ಸಿಲೆಬಸ್ ನಮಗೆ ಸಿಗುತ್ತೆ. ಫಸ್ಟ್ ನಾನಿಲ್ಲಿ ಇಲ್ಲಿವರೆಗೂ ಜನರಲ್ ಅವೇರ್ನೆಸ್ ಅಂತಂದರೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತಿತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಕರೆಂಟ್ ಅಫೇರ್ಸು, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್, ಈ 3 ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತಿತ್ತು ಇಲ್ಲಿವರೆಗೂ ಅಂತಂದರೆ 24ವರೆಗೂ. ಅದರಲ್ಲೂ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ, ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಸ್ವಲ್ಪ ಜಾಸ್ತಿ, ಅಂದರೆ ಕಂಪೇರ್ ಟು ಕರೆಂಟ್ ಅಫೇರ್ಸ್ ಕಡಿಮೆ ಇರೋದು. ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ಸು 5 to 6 ತುಂಬ ರೇರ್ ಅಂತ ಹೇಳ್ಬೋದು. ಸೊ ಈ ಥರ ಬಂದಿದ್ದರೆ ಅದನ್ನು ನಾರ್ಮಲ್ ಅಥವಾ ಈಸಿ ಕ್ವಶನ್ ಪೇಪರ್ ಅಂತ ಹೇಳ್ಬೋದಿತ್ತು. ಬಿಕಾಸ್ ಕರೆಂಟ್ ಅಫೇರ್ಸ್ ಎಲ್ಲರೂ ಪ್ರಿಪೇರ್ ಆಗಿರ್ತಾರೆ, ಸೊ ಹಾಗಾಗಿ ಅದನ್ನು ಈಸಿ ಅಂತ ಹೇಳ್ಬೋದಿತ್ತು. ಇನ್ನು ಈಸಿ ಟು ಮಾಡ್ರೇಟ್ ಯಾವಾಗ ಹೇಳ್ಬೋದಿತ್ತು ಅಂತಂದರೆ, ಕರೆಂಟ್ ಅಫೇರ್ಸ್ ಕ್ವಶನ್ಸು ನಾರ್ಮಲ್, ಅಂದರೆ ಎಷ್ಟು ಕೇಳ್ತಿದ್ರಲ್ಲ ಅಷ್ಟೇ ಕೇಳಿ. ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ಸು ನಾರ್ಮಲಾಗಿ ಕೇಳಿ. ಬ್ಯಾಂಕಿಂಗ್ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಕೇಳಿದ್ರು ಅಂದರೆ ನಾರ್ಮಲಾಗಿ 10 to 12 ಕ್ವಶನ್ಸ್ ಕೇಳ್ತಿದ್ರು ಅಂತಂದರೆ 15-16 ಕ್ವಶನ್ಸ್ ಕೇಳಿದ್ರು ಅಂತಂದರೆ ಅವಾಗ ಇದನ್ನು ಈಸಿ ಟು ಮಾಡ್ರೇಟ್ ಅಂತ ಕನ್ಸಿಡರ್ ಮಾಡ್ಬೋದಿತ್ತು. ಇನ್ನು ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಯಾವಾಗ ಹೇಳ್ಬೋದಿತ್ತು ಅಂತಂದರೆ, ಕರೆಂಟ್ ಅಫೇರ್ಸು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಬಂದು ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಕವರ್ ಆಗಿತ್ತು ಅಂತಂದರೆ ಅವಾಗ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ಬೋದಿತ್ತು. ಲಾಸ್ಟ್ ಇಯರ್ ಅಂದರೆ 24-25 ಒಳಗಡೆ ಯಾರ್ಯಾರೆಲ್ಲ ಯಾವುದು LBO ಎಕ್ಸಾಮ್ ಅಟೆಂಡ್ ಆದವ್ರಿಗೆ ಗೊತ್ತಿರುತ್ತೆ. ಲೈಕ್ ಅಲ್ಲಿ ಕರೆಂಟ್ ಅಫೇರ್ಸ್ ಬಂದಿತ್ತು ತೀರಾ ಕಡಿಮೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸು ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಇತ್ತು. ಇನ್ನು ಬ್ಯಾಂಕಿಂಗ್ ಅವೇರ್ನೆಸ್ಸು ಅಷ್ಟಾಗಿ ಕೇಳಿದ್ದಿಲ್ಲ, ಅವರು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಕವರ್ ಆಗಿದ್ದೆ ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ. ಸೊ ಅದು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಆಮೇಲೆ ಅದ್ರ ತಕ್ಕಂಗೆ ಸೆಕ್ಷನ್ ಕಟ್ ಆಫು ಇರುತ್ತೆ, 1.25 ಇಷ್ಟೇ ಇತ್ತು ಅದ್ರದ್ದು ಸೆಕ್ಷನ್ ಕಟ್ ಆಫ್. ಯಾವುದೇ LBO ಎಕ್ಸಾಮ್ ತೊಗೊಳ್ರಿ ಇಷ್ಟೇ ಇತ್ತು. ಸೊ ಇದು ಇಲ್ಲಿವರೆಗೂ ಈ 3 ಕಾನ್ಸೆಪ್ಟ್ ಮೇಲೆ ಅಥವಾ ಈ 3 ಟಾಪಿಕ್ ಮೇಲೆ ಕವರ್ ಆಗಿ ಕ್ವಶನ್ಸ್ ಬರ್ತಿತ್ತು. ಇನ್ನು ಈ ಇಯರು ಅಂದರೆ 2025 ಯಾವ ಥರ ಕೇಳಿದ್ರು ಕ್ವಶನ್ಸ್ ಅಂದರೆ, ಕರೆಂಟ್ ಅಫೇರ್ಸು, ಬ್ಯಾಂಕಿಂಗ್ ಅವೇರ್ನೆಸ್ಸು, ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ಸು ಆ್ಯಸ್ ಯೂಶುವಲ್ಲು, ಇದ್ರ ಜೊತೆಗೆ ಜನರಲ್ ನಾಲೆಜ್ ಮತ್ತು ಸ್ಟಾಟಿಕ್ ಜಿ ಕೆ ಆ್ಯಡ್ ಆನ್ ಆಗಿತ್ತು. ಐ ಥಿಂಕ್ ಮೋಸ್ಟ್ ಆಫ್ ದ ಎಕ್ಸಾಮ್ಸಲ್ಲಿ ಜನರಲ್ ನಾಲೆಜು ಮತ್ತು ಸ್ಟಾಟಿಕ್ ಜಿ ಕೆನೇ ಜಾಸ್ತಿ ಇತ್ತು ಅಂತ ಹೇಳಿದ್ರು ಏನೋ ತಪ್ಪಿಲ್ಲ. ಯಾರೆಲ್ಲ ಮೇನ್ಸ್ ಅಟೆಂಡ್ ಆಗಿದ್ರಿ ಈ ಇಯರು, ಅಂದರೆ SBI, IPS, RRB, ಅವ್ರಿಗೆಲ್ಲ ಗೊತ್ತಿರುತ್ತೆ. CM ಕೆಲವೊಂದಿಷ್ಟು ಎಕ್ಸಾಮಲ್ಲಿ CM ನೇಮ್ ಕೇಳಿದರು. ಐ ಥಿಂಕ್ ಒಡಿಶಾ CM ರಿಲೇಟೆಡ್ ಏನೋ ಕ್ವಶನ್ ಇತ್ತು ಅಂತ ಅನಿಸುತ್ತೆ. ಆಮೇಲೆ ಮಿನಿಸ್ಟರ್ ನೇಮ್ ಕೇಳಿದರು. ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರು, RRB PO ಮೇನ್ಸಲ್ಲಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಮಿನಿಸ್ಟ್ರೀಸ್, ನಿರ್ಮಲಾ ಸೀತಾರಾಮನ್ ರಿಲೇಟೆಡ್ ಕೇಳಿದ್ರು ಅಂತ ಅನಿಸುತ್ತೆ. ಅಂದರೆ ಮಿನಿಸ್ಟರ್ ನೇಮ್ ಮೆನ್ಷನ್ ಮಾಡಿ ಅವ್ರದ್ದು ರಿಲೇಟೆಡ್ ಮಿನಿಸ್ಟ್ರಿ ಯಾವುದು ಅಂತ ಕೇಳ್ತಾರೆ, ಮಿನಿಸ್ಟ್ರಿ ಮೆನ್ಷನ್ ಮಾಡಿ ಅದರದ್ದು ಮಿನಿಸ್ಟರ್ ಯಾರು ಅಂತ ಕ್ವಶನ್ ಕೇಳ್ತಾರೆ. ಸೊ ಇದು ಈ ಥರ. ನೆಕ್ಸ್ಟ್ ಸ್ಟಾಟಿಕ್ ಜಿ ಕೆ ಅಂತಂದರೆ ರಿಸರ್ವ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಕ್ವಶನ್ಸ್ ಬಂದಿತ್ತು. ಫಾರ್ ಎಕ್ಸಾಂಪಲ್ ಈಗ ಕುನೋ ನ್ಯಾಷನಲ್ ಪಾರ್ಕ್, ಇದು ಮಧ್ಯಪ್ರದೇಶಲ್ಲಿ ಬರುತ್ತೆ. ಸೊ ಈ ಥರ ನ್ಯಾಷನಲ್ ಪಾರ್ಕ್ ನೇಮ್ ಮೆನ್ಷನ್ ಮಾಡಿ ಅದು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆಮೇಲೆ ಸ್ಪೋರ್ಟ್ಸ್ ಟ್ರೋಫೀಸ್ ರಿಲೇಟೆಡ್ ಕ್ವಶನ್ ಬಂದಿತ್ತು. ಸ್ಪೋರ್ಟ್ ಮೆನ್ಷನ್ ಮಾಡಿ ಅದರ ರಿಲೇಟೆಡ್ ಟ್ರೋಫಿ ಯಾವುದು ಅಂತ ಕೇಳ್ತಾರೆ, ಅಥವಾ ಟ್ರೋಫಿ ಮೆನ್ಷನ್ ಮಾಡಿ ಅದರ ರಿಲೇಟೆಡ್ ಸ್ಪೋರ್ಟ್ ಯಾವುದು ಅಂತ ಕೇಳ್ತಾರೆ. ಇದು RRB ಕ್ಲರ್ಕ್ ಮೇನ್ಸಲ್ಲಿ ಇರಾನಿ ಟ್ರೋಫಿ ಅಂತ ಅನಿಸುತ್ತೆ, ಅಂದರೆ ಕ್ರಿಕೆಟಿಗೆ ರಿಲೇಟೆಡ್ ಅಂಥದ್ದು ಟ್ರೋಫಿ ಬಗ್ಗೆ ಕೇಳಿದರು. ಸೊ ಈ ಥರ. ಆಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸದ್ದು ಹೆಡ್ ಕ್ವಾರ್ಟರ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದಿತ್ತು. ಇವಾಗ WHO, ಆಮೇಲೆ ಯುನೆಸ್ಕೋ, ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ಥರ ಕ್ವಶನ್ ಕೇಳಿದ್ರು. ಆಮೇಲೆ ಡಿಜಿಟ್ಸ್ ಆನ್ ಇಂಪಾರ್ಟೆಂಟ್ ಕಾರ್ಡ್ಸ್, ಲೈಕ್ ಆಧಾರ್ ಕಾರ್ಡು, ಅದರದ್ದು ಡಿಜಿಟ್ಸ್ ಎಷ್ಟಿರುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು. ಸೊ ಈ ಥರ ಡಿಜಿಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿದರು. ಇದೆಲ್ಲ ಕೇಳಿರೋದಾದರೆ ಇನ್ನು ನೆಕ್ಸ್ಟು ಕೇಳಬಾರ್ದು ಅಂತ ಇಲ್ಲ, ಯಾವುದೆಲ್ಲ ಕೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಡ್ಯಾಮ್ಸ್. ಸೊ ಡ್ಯಾಮ್ಸ್ ಅಂದರೆ ಅದೇ ಯಾವುದೋ ಒಂದು ಡ್ಯಾಮ್ ನೇಮ್ ಮೆನ್ಷನ್ ಮಾಡಿ ಇದು ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ಬೋದು, ಅಥವಾ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ಅಂತ ಕೇಳ್ಬೋದು, ಈ ಥರ. ಆಮೇಲೆ ರಿವರ್ಸು ಮತ್ತು ಸಬ್ಸಿಡಿಯರೀಸು. ರಿವರ್ಸು ಅಂದರೆ ನದಿಗಳು ಮತ್ತು ಉಪನದಿಗಳು ಅಂತ ಬರುತ್ತೆ. ಯಾವುದು ಇಲ್ಲಿ ಪೂರ್ವ ದಿಕ್ಕಿಗೆ ಹರಿಯುತ್ತೆ, ಯಾವುದು ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಅಂತ ಕೇಳ್ಬೋದು, ಅಥವಾ ಒಂದು ರಿವರ್ ನೇಮ್ ಮೆನ್ಷನ್ ಮಾಡಿ ಅದರದ್ದು ಸಬ್ಸಿಡಿಯರೀಸ್ ಇದು ಯಾವುದು ಹೌದು ಯಾವುದು ಅಲ್ಲ ಅಂತ ಕೇಳ್ಬೋದು, ಈ ಥರ. ಆಮೇಲೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಕೇಳಿದ್ರು RRB ಕ್ಲರ್ಕ್ ಮೇನ್ಸಲ್ಲಿ, ಲೈಕ್ ಪ್ರೆಸಿಡೆಂಟ್ ರಿಲೇಟೆಡು, ಅದು ಆಮೇಲೆ ಅವರು ಯಾರಿಗೆ ಓತ್ ಮಂಡನೆ ಮಾಡ್ತಾರೆ ಅಂತ ಆ ಥರ ಕೇಳಿದರು. ಆಮೇಲೆ ಆರ್ಟಿಕಲ್ಸ್ ರಿಲೇಟೆಡ್ ಕೇಳಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಇದು ಯಾವ ಆರ್ಟಿಕಲ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಈ ಥರ ಕೇಳ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಆಮೇಲೆ ಆರ್ಟಿಕಲ್ ರಿಲೇಟೆಡ್ ಆಯಿತು, ಅಮೆಂಡ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಲೈಕ್ ಇವಾಗ GST
ಎಸ್ನೇ ಅಮೆಂಡ್ಮೆಂಟು. ಸೊ ಈ ಥರ ಕ್ವಶನ್ಸ್ ಬರ್ಬೋದು. ಇಲ್ಲಿ ಅದೆಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಅದ್ರ ಜೊತೆಗೆ ಫೋಕ್ ಡ್ಯಾನ್ಸ್ ಅಥವಾ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತ ಬರುತ್ತೆ, ಅದರ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು. ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ರಿಲೇಟೆಡ್ ಕೇಳ್ಬೋದು. ಲೈಕ್ ಇವಾಗ ನಾವು ಯುಗಾದಿ ಅಂತ ಸೆಲೆಬ್ರೇಟ್ ಮಾಡಿದ್ವಿ, ಮಹಾರಾಷ್ಟ್ರ ಒಳಗಡೆ ಗುಡಿ ಪಾಡ್ವ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದರ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು. ಸೊ ಈ ಥರ ಕ್ವಶನ್ಸ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆಲ್ಲ ಕೇಳಿದ್ದಾಯಿತು, ಆಮೇಲೆ ನಾನು ಅಂದ್ಕೊಂಡಿರೋದಾಯಿತು. ಸೊ ಇಷ್ಟೆಲ್ಲ ಕವರ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ತುಂಬ ಟೈಮ್ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಹೇಳೋದು ಏನಂತಂದರೆ, ಕಡಿಮೆ ಟೈಮಲ್ಲಿ ಸಮ್ ಡೀಸೆಂಟ್ ಸ್ಕೋರ್ ಯಾವ ಥರ ಮಾಡ್ಬೋದು ಅಂತ. ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಅರ್ಲಿಯರ್ ರಿಸೋರ್ಸಸ್ ವಿಚ್ ಐ ಫಾಲೋಡ್. ಅಂದರೆ ನನ್ನದು ಪ್ರಿಪ್ರೇಷನ್ ಟೈಮಿಂದ ನಾನು ಯಾವ ಥರ GAಗೆ ಪ್ರಿಪೇರ್ ಆದೆ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತೀನಿ. ಸ್ಟಡಿ IQ ಗೌರವ್ ಗಾರ್ಗ್ ಸರ್, ಇದನ್ನು ತುಂಬ ಜನ ಕೇಳ್ತೀರ ಅಂತ ಅನ್ಕೋತೀನಿ. ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನನಗೂ ಒಬ್ಬೊಬ್ಬರು ಒಂದೊಂದು ಎಜುಕೇಟರ್ ಬಗ್ಗೆ ಹೇಳೋರು, ಒಂದೊಂದು ಸೋರ್ಸ್ ಬಗ್ಗೆ ಹೇಳೋರು. ಬಟ್ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ದು ಸ್ಟಡಿ IQ ಗೌರವ್ ಗಾರ್ಗ್ ಸರ್ ಅಂತ. ನಾನು ಹಿಂದಿ ಸ್ಟೂಡೆಂಟ್ಸ್ದು ಸ್ಟ್ರಾಟಜಿ ವಿಡಿಯೋ ನೋಡಬೇಕಾದ್ರು ಅಂದರೆ ಅವಾಗ ಅವರು ಇದನ್ನೇ ಜಾಸ್ತಿ ದಿನ ಸಜೆಸ್ಟ್ ಮಾಡಿದರು, ಸ್ಟಡಿ IQ ಗೌರವ್ ಗಾರ್ಗ್ ಸರ್ ಅಂತ. ಇವ್ರದ್ದು ಪೇಯ್ಡ್ ಕೋರ್ಸ್ ತೊಗೋಬೇಕಂತಂದರೆ ತುಂಬಾ ಕಾಸ್ಟ್ಲಿ ಇತ್ತು. ಐ ಥಿಂಕ್ ಅರೌಂಡ್ 2000 ಏನೋ ಇತ್ತು ಅಂತ ಅನಿಸುತ್ತೆ ಆವಾಗಲೇ. ಬಟ್ ನಾನು ಅದನ್ನು ಪೇಯ್ಡ್ ಕೋರ್ಸ್ ಪರ್ಚೇಸ್ ಮಾಡಲಿಲ್ಲ. ಸ್ವಲ್ಪ ದಿನ ಹೋದ್ಮೇಲೆ ಒಬ್ಬರು ಸೀನಿಯರ್ ಪರಿಚಯ ಆಗ್ತಾರೆ, ಅವ್ರ ಹತ್ರ ಈ ಕೋರ್ಸ್ ಇರುತ್ತೆ. ಸೊ ಅವ್ರ ಕಡೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರದ್ದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಶೇರ್ ಮಾಡಿಸ್ಕೊಂಡು ಅವ್ರು ಕೇಳದೇ ಇದ್ದಾಗ ನಾನು ಇವ್ರ ಕ್ಲಾಸಸ್ ಕೇಳ್ತೀನಿ. ಮತ್ತು ಅವಾಗ ಗೊತ್ತಾಗುತ್ತೆ ನನಗೆ ಇವರು ಅಂದರೆ ಕಾನ್ಸೆಪ್ಟ್ ವೈಸ್ ಅದೆಲ್ಲ ಚೆನ್ನಾಗಿ ಹೇಳ್ತಿದ್ರು. ಲೈಕ್ ಇದು ಬೆಸ್ಟ್ 300 ಕರೆಂಟ್ ಅಫೇರ್ಸ್ ಅಂತ, ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ RBI ಸರ್ಕ್ಯುಲರ್ಸು ಅದೆಲ್ಲ ನೀಟಾಗಿ ಕಾನ್ಸೆಪ್ಟ್ ವೈಸ್ ಅದೆಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ದಟ್ ಟು ಇನ್ ಇಂಗ್ಲೀಷ್. ಬಟ್ ಒಂದು ಪ್ರಾಬ್ಲಮ್ ಏನಂತಂದರೆ ಇವ್ರು ಸರು ಅಪ್ ಟು ಡೇಟ್ ಇರ್ತಿರ್ಲಿಲ್ಲ, ಲೈಕ್ ಅಂದರೆ ಪಂಕ್ಚುವಲ್ ಇರ್ತಿರ್ಲಿಲ್ಲ. ಇವಾಗಿದು ಮಾರ್ಚ್ ಅಂತಂದರೆ ಅವ್ರು ಇನ್ನೂ ಡಿಸೆಂಬರ್, ಜನವರಿ ಅಲ್ಲಿ ಅಂದರೆ ಆ ಮಂತದ್ದು ಕರೆಂಟ್ ಅಫೇರ್ಸ್ ಮಾಡ್ತಿದ್ರು. ಹೀಗಾಗಿ ಇದು ಎಕ್ಸಾಮ್ ನಿಯರ್ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ನಾನು ಇದನ್ನು ತುಂಬ ದಿನ ಫಾಲೋ ಮಾಡಲಿಲ್ಲ. ನೆಕ್ಸ್ಟ್ ನಾನು ಶಿಫ್ಟ್ ಆಗಿದ್ದು ಪರ್ಚಮ್ ಕ್ಲಾಸಸ್ ರಿಚಾ ಮ್ಯಾಮೇ ಕಂಪ್ಲೀಟು ಅವರೇ ಡೈಲಿ ಕರೆಂಟ್ ಅಫೇರ್ಸು, ಅವರೇ ವೀಕ್ಲಿ ಕರೆಂಟ್ ಅಫೇರ್ಸು, ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ನು ಅವರೇ ಕವರ್ ಮಾಡ್ತಿದ್ರು. ಇವ್ರದ್ದು ನನಗೆ ಅಂದರೆ ಇವ್ರ ಕ್ಲಾಸ್ ನನಗೆ ಯಾವ ಥರ ಎಫೆಕ್ಟಿವ್ ಅಂತ ಅನ್ನಿಸ್ತು ಅಂತಂದರೆ, ಇವರು ಕಂಪ್ಲೀಟ್ ಒಂದು ಕ್ಲಾಸ್ ತೊಗೋತಿದ್ರಲ್ಲ, ಅದು ಅರೌಂಡ್ 45-50 ಮಿನಿಟ್ಸದ್ದು ಇರ್ತಿತ್ತು. ಸೊ ಎಲ್ಲ ನ್ಯೂಸಸ್ ಕವರ್ ಆದಮೇಲೆ ಅವರು ಅದ್ರ ರಿಲೇಟೆಡ್ ನಮ್ಮದು ಎಕ್ಸಾಮಲ್ಲಿ ಕ್ವಶನ್ ಯಾವ ಥರ ಬರುತ್ತಲ್ಲ, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಬೇಸ್ಡ್, ಅದನ್ನು ಒಂದು 6 to 8 ಕ್ವಶನ್ಸ್ ಇನ್ಕ್ಲೂಡ್ ಮಾಡಿ ಅದು ಕ್ವಿಜ್ ಥರ ಮಾಡ್ತಿದ್ರು. ಸೊ ಅದು ನನಗೆ ಅಲ್ಲೇ ರಿಕಾಲ್ ಆಗಿಬಿಡೋದು. ಆಮೇಲೆ ವೀಕ್ಲಿನೂ ಇವರೇ ತೊಗೋತಿದ್ರು. ಸೊ ವೀಕ್ಲಿ ಇವರೇ ತೊಗೊತಿದ್ದರಿಂದ ಅದಿನ್ನೂ ನಮಗೆ ವಾಪಸ್ ನಾವು ಕೇಳಲೇಬೇಕು ಅಂತಲೂ ಇರಲಿಲ್ಲ, ಅಥವಾ ಮತ್ತೊಂದು ಸಲ ಓದಬೇಕು ಅಂತಲೂ ಇರಲಿಲ್ಲ. ಆಲ್ಮೋಸ್ಟ್ ನಮಗೆ ಅಲ್ಲೇ ಆಗಿಬಿಡ್ತಿತ್ತು. ಆಮೇಲೆ ಇವರು ನಿಮೋನಿಕ್ಸ್ ಆ ಥರ ಟ್ರಿಕ್ಸ್ ಯೂಸ್ ಮಾಡಿ ಯಾವುದನ್ನು ಯಾವ್ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತಿದ್ರು. ಸೊ ತುಂಬ ಚೆನ್ನಾಗಿ ಹೇಳ್ತಿದ್ರು. ಸೊ ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ಸು ಕವರ್ ಮಾಡ್ತಿದ್ರು. ಬಟ್ RBI ಸರ್ಕ್ಯುಲರ್ಸು ಈ ಥರ ಎಲ್ಲ ಅಂದರೆ ಇನ್ ಡೆಪ್ತಾಗಿ ಮಾಡ್ತಿರಲಿಲ್ಲ, ಜಸ್ಟ್ ನಾರ್ಮಲ್ ಆಗಿರೋದನ್ನು ಕವರ್ ಮಾಡ್ತಿದ್ರು ಅಷ್ಟೇ. ಬಟ್ ಇವ್ರದ್ದು ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ತುಂಬ ದಿನ ಫಾಲೋ ಮಾಡಿದ್ದು ಇವ್ರದ್ದು ಅದು ಪರ್ಚಮ್ ಕ್ಲಾಸಸ್ ಫಾಲೋ ಮಾಡಿದೆ. ಬಟ್ ಸ್ವಲ್ಪ ಟೈಮ್ ಆದಮೇಲೆ ಇವ್ರೇನು ಮಾಡ್ತಾರೆ, ರಿಚಾ ಮ್ಯಾಮ್ ಹ್ಯಾಂಡೆಡ್ ಓವರ್ ದ ಬ್ಯಾಂಕಿಂಗ್ ಅವೇರ್ನೆಸ್ ಕ್ಲಾಸಸ್ ಟು ಸಮ್ ಅದರ್ ಸ್ಟಾಫ್. ಒಬ್ಬರು ಸರ್ ಬಂದರು, ಅಂದರೆ ಅವ್ರದ್ದೇ ಅದು ಪರ್ಚಮ್ ಕ್ಲಾಸಸ್ಸಲ್ಲೇ ಆ ಸರ್ಗೆ ಬ್ಯಾಂಕಿಂಗ್ ಅವೇರ್ನೆಸ್ ಹ್ಯಾಂಡ್ ಓವರ್ ಮಾಡಿ ಇವರು ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ಅವರು ಅದು ಸರ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಅಂದರೆ ಅವರು ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ ಅಂತಲ್ಲ, ಚೆನ್ನಾಗಿ ಹೇಳ್ತಿದ್ರು. ಬಟ್ ಅವರು ಇವ್ರ ಥರ ನಿಮೋನಿಕ್ಸು ಟ್ರಿಕ್ಸು ಅದೆಲ್ಲ ಯೂಸ್ ಮಾಡಿ, ಆಮೇಲೆ ಯಾವ್ದಾದ್ರು ಕಾನ್ಸೆಪ್ಟ್ ಬಂದರೆ ಅಷ್ಟು ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ. ಜಸ್ಟ್ ಅಲ್ಲಿ ಸ್ಲೈಡಲ್ಲಿ ಯಾವ್ದಾದ್ರು ಪಾಯಿಂಟ್ಸ್ ಇದೆ ಅದಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋರು. ಸೊ ಹಂಗಾಗಿ ಅವ್ರದ್ದು ನನಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ನಿಸ್ತಿರ್ಲಿಲ್ಲ. ಆದರೂ ನಾನು ಕೇಳ್ತಿದ್ದೆ. ನೆಕ್ಸ್ಟು ಗ್ರ್ಯಾಜುವಲಿ ಶಿ ಶಿಫ್ಟೆಡ್ ಟು ಮಂತ್ಲಿ ಕ್ಲಾಸಸ್ ಓನ್ಲಿ. ಆಮೇಲೆ ಅವರು ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತಿದ್ರಲ್ಲ, ಅದನ್ನು ಬೇರೆ ಒಬ್ಬರು ಮ್ಯಾಮ್ಗೆ ಕೊಟ್ಟು ಇವರು ಬರೀ ಜಸ್ಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅಷ್ಟೇ ಮಾಡೋರು. ನಾನು ಇವ್ರಿಗೆ ರಿಚಾ ಮ್ಯಾಮ್ ಹೇಳಿದಷ್ಟು ಅಂದರೆ ಇವರು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಷ್ಟು ಅವ್ರು ಇನ್ನಿಬ್ಬರು ಮ್ಯಾಮು ಮತ್ತು ಸರು ಅವರು ಅದನ್ನು ರೀಚ್ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಇದು ಕಂಪ್ಲೀಟ್ ಬಿಟ್ಟು ಮಂತ್ಲಿ ಅಷ್ಟೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಂತ್ಲಿ ಅಷ್ಟೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಅದು ನೀವು ಅಟ್ಲೀಸ್ಟ್ ಡೈಲಿ ಕೇಳೋಕ್ಕಾಗಿಲ್ಲ ಅಥವಾ ಕೇಳಿರಲಿಲ್ಲ ಅಂತಂದ್ರೆ ವೀಕ್ಲಿ ಆದರೂ ಕೇಳಿದರೆ ನಿಮಗೆ ಮಂತ್ಲಿದು ಸ್ವಲ್ಪ ಎಫೆಕ್ಟಿವ್ ಇರುತ್ತೆ. ಅಥವಾ ನಿಮ್ಗೆ ಗೊತ್ತಿರುತ್ತೆ, ಈ ನ್ಯೂಸ್ ಕೇಳಿದ್ದೆ, ಆ ನ್ಯೂಸ್ ಕೇಳಿದ್ದೆ ಅಂತ ಸ್ವಲ್ಪ ರಿಲೇಟ್ ಆಗುತ್ತೆ. ನೀವು ಡೈರೆಕ್ಟು ಮಂತ್ಲಿದೇ ಕೇಳಿದ್ರಿ ಅಂತಂದರೆ ಅದನ್ನು ನೀವು ವಾಪಸ್ ರಿಪೀಟಾಗಿ ಕೇಳೋಕ್ಕೂ ಅದು 2-3 ಅವರ್ಸ್ದು ಇರುತ್ತೆ. ಲೈಕ್ ಜಸ್ಟ್ ಲೈಕ್ ಮ್ಯಾರಥಾನ್ ಥರ ಇರುತ್ತೆ. ಸೊ ಅದನ್ನು ನೀವು ವಾಪಸ್ ರಿಪೀಟಾಗಿ ಕೇಳೋಕ್ಕೂ ನಿಮಗೆ ಅದು ಮನಸ್ಸು ಬರೋಲ್ಲ. ಸೊ ಹಂಗಾಗಿ ಅದು ನನಗೆ ಪ್ರಾಬ್ಲಮ್ ಆಗಿ ನಾನು ಏನು ಮಾಡಿದೆ, ಸ್ಟಾರ್ಟೆಡ್ ಅಫೇರ್ಸ್ ಕ್ಲೌಡ್ ವೀಕ್ಲಿ ಬ್ಯಾಂಕಿಂಗ್ ರಿಲೇಟೆಡ್ PDFs. ಸೊ
ಅಫೇರ್ಸ್ ಕ್ಲೌಡದ್ದು PDF ಜಸ್ಟ್ ನಾನು ಬ್ಯಾಂಕಿಂಗ್ ಅವೇರ್ನೆಸ್ ಅಷ್ಟೇ ಅದು ಅಂದರೆ ಅಫೇರ್ಸ್ ಕ್ಲೌಡ್ PDF ಬ್ಯಾಂಕಿಂಗ್ ಅವೇರ್ನೆಸ್ ರಿಲೇಟೆಡ್ ಅಷ್ಟೇ ನಾನು ಕವರ್ ಮಾಡ್ತಿದ್ದೆ. ಏನೋ ಬೇರೆದು ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲ್ಲು ಸ್ಟೇಟ್ ವೈಸ್ ಅದೆಲ್ಲ ಇದೆ ಇವ್ರ ಕ್ಲಾಸಸ್ಸಲ್ಲೇ ಮುಗಿಸ್ಕೋತಿದ್ದೆ. ಆಮೇಲೆ ಏನಾಯಿತು, ಅದೇ ಇವರು ಅದು ನಂಗೆ ಮಂತ್ಲಿನೂ ಅಷ್ಟು ತುಂಬ ಏನೋ ಎನರ್ಜಿ ಡ್ರೈನ್ ಆಗೋ ಥರ ಅಂತ ಅನ್ನಿಸ್ತಿತ್ತು. ಬಿಕಾಸ್ 2-3 ಅವರ್ಸು ಅದು ವೀಕ್ಲಿ ಕೇಳಿದರೆ ಹೆಂಗೆ ಆ ಥರ ಏನೋ ಅನ್ನಿಸ್ತಿರ್ಲಿಲ್ಲವೇನೋ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಎನರ್ಜಿ ಡ್ರೈನ್ ಅಂತ ಅನಿಸೋ ಥರ ಆಯಿತು. ಸೊ ಹಂಗಾಗಿ ನಾನು ಓನ್ಲಿ ಅಫೇರ್ಸ್ ಕ್ಲೌಡ್ ವೀಕ್ಲಿ PDFs ಆಮೇಲೆ ಯಾವುದೇ ಕ್ಲಾಸಸ್ ಕೇಳಿದ್ರೆ ಜಸ್ಟ್ ಅಫೇರ್ಸ್ ಕ್ಲೌಡ್ PDFsನೇ ಅದರಲ್ಲೇ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಸ್ಟೇಟ್ ನ್ಯೂಸು, ಸ್ಕೀಮ್ಸು ಈ ಥರ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನಷ್ಟೇ ಕವರ್ ಮಾಡ್ತಾ ಬಂದೆ. ಆಮೇಲೆ ಇದು ಎಕ್ಸಾಮ್ಸ್ ನಿಯರ್ ಬಂದಾಗ ಇವರು JA ವಿತ್ ಶೀತಲ್ ಶರ್ಮಾ ಮ್ಯಾಮ್ ಅಂತ ಅವರು ಬೆಸ್ಟ್ 150, ಬೆಸ್ಟ್ 200 ಅಂತ ಎಕ್ಸಾಮ್ ರಿಲೇಟೆಡ್ ಇದನ್ನು ಏನೋ ಕ್ಲಾಸಸ್ ಮಾಡ್ತಿದ್ರು ಡೈಲಿ. ಲೈಕ್ ಇವಾಗ IBPS ಕ್ಲರ್ಕ್ ಮೇನ್ಸ್ ಇದೆ ಅಂತಂತಂದರೆ ಅದ್ರ ರಿಲೇಟೆಡ್, ಆಮೇಲೆ SBI ಕ್ಲರ್ಕ್ ಮೇನ್ಸ್ ಇದೆ ಅಂತಂತಂದರೆ ಅದ್ರ ರಿಲೇಟೆಡ್ ಬೆಸ್ಟ್ 150, ಬೆಸ್ಟ್ 200. ಸೊ ಈ ಥರ ಡೈಲಿ ಏನೋ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ರು. ಆಮೇಲೆ ಸ್ಕೀಮ್ಸ್ ರಿಲೇಟೆಡ್ಡು, ಸೊ ಈ ಥರ ಆಮೇಲೆ ಸ್ಟಡಿಕ್ ರಿಲೇಟೆಡ್ಡು ಈ ಥರ ಸಪ್ರೇಟ್ ಕ್ಲಾಸಸ್ ಮಾಡಿ ಅವ್ರು ಅಪ್ಲೋಡ್ ಮಾಡ್ತಿದ್ರು. ಸೊ ಹಂಗಾಗಿ ಅವ್ರದ್ದು ಫಾಲೋ ಮಾಡ್ತಾ ಬಂದೆ. ಅವ್ರದ್ದು ಚೆನ್ನಾಗಿ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ಯಾವುದೋ JA ವಿತ್ ಶೀತಲ್ ಶರ್ಮಾ ಮ್ಯಾಮ್ ಅದನ್ನು ಎಲ್ಲಿವರೆಗೂ ಫಾಲೋ ಮಾಡಿದೆ ಅಂತಂದರೆ, ಇದನ್ನು ಫಾಲೋ ಮಾಡಬೇಕಾದ್ರೆ IBPS ಕ್ಲರ್ಕ್ ಮೇನ್ಸ್ ಆಲ್ಮೋಸ್ಟ್ ಅದು ಮುಗಿದಿತ್ತು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ನಾನು ಅದನ್ನು ಫಾಲೋ ಮಾಡಿದೆ. ಸೊ ಅವ್ರದ್ದು ನನಗೆ ಚೆನ್ನಾಗಿ ಅನ್ನಿಸ್ತು, ಲೈಕ್ ಯಾರ್ದು ಶೀತಲ್ ಶರ್ಮಾ ಮ್ಯಾಮ್ದು. ಸೊ ಹಂಗಾಗಿ ಆಲಿವ್ ಬೋರ್ಡ್ ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದೇ ವೀಕ್ಲಿ ವೀಡಿಯೋಸು ಇತ್ತು. ಸೊ ಅದನ್ನು ನಾನು ಕಂಪ್ಲೀಟ್ ಮುಗಿಸ್ಕೊಂಡೆ. ಅಂದರೆ ವೀಕ್ಲಿ ನೋಡ್ತಾ ಬಂದೆ. ಅದು ನನಗೆ ಇನ್ನೂ ಮತ್ತೊಂದು ಸಲ ರಿವೈಸ್ ಅಂತ ಆಯಿತು. ಸೊ RRB PO ಮೇನ್ಸ್ ಮತ್ತು RRB ಕ್ಲರ್ಕಿಗೆ ನಾನು ಆಲ್ಮೋಸ್ಟ್ ಶೀತಲ್ ಶರ್ಮಾ ಮ್ಯಾಮ್ದೇ ಫಾಲೋ ಮಾಡಿದೆ. ಅವ್ರದ್ದು ತುಂಬ ಹೆಲ್ಪ್ ಆಯಿತು ಶೀತಲ್ ಶರ್ಮಾ ಮ್ಯಾಮ್ದು. ಆಮೇಲೆ ಅವರು ಚೆನ್ನಾಗೂ ಹೇಳ್ತಿದ್ರು. ಲೈಕ್ ಈ ಮಂತದ್ದು ಹೇಳ್ತಿದ್ರು ಅಂತಂದರೆ ಅದರೊಳಗಡೆ ಪ್ರೀವಿಯಸ್ ಮಂತದ್ದು ಆಲ್ಮೋಸ್ಟ್ ಹಾಫ್ ಆಫ್ ದ ಪಾಯಿಂಟ್ಸ್ ಕವರ್ ಆಗಿರ್ತಿತ್ತು, ಆ ಥರ ಹೇಳ್ತಿದ್ರು ಅವರು. ಆಮೇಲೆ RRB ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಮುಗಿದಾದ್ಮೇಲೆ ಹಾಗೆ ಅನಲೈಸಿಸ್ ನೋಡಬೇಕಾದ್ರೆ, ಅಂದರೆ ಎಕ್ಸಾಮದ್ದು ಅನಲೈಸಿಸ್ ನೋಡಬೇಕಾದ್ರೆ ಇವರು ಅಭಿಜಿತ್ ಮಿಶ್ರಾ ಸರ್ ಅಂತ ಇವರು ಒಂದು ಅನಲೈಸಿಸ್ ಕ್ಲಾಸ್ ಮಾಡಿದರು RRB ಕ್ಲರ್ಕ್ ಮೇನ್ಸದ್ದು. ಅದರೊಳಗಡೆ ಅವರು ಕ್ಲಾಸಸ್ಸಲ್ಲಿ ಹೇಳಿದ್ದನ್ನೇ ಸ್ಕ್ರೀನ್ಶಾಟ್ ಇದನ್ನು ಏನೋ ಡಿಸ್ಪ್ಲೇ ಮಾಡಿ, ನಾವು ಈ ಕ್ಲಾಸಸ್ ಹೇಳ್ಬೇಕಾದ್ರೆ ಈ ಸ್ಟ್ಯಾಟಿಕ್ ಕವರ್ ಆಗಿತ್ತು, ಈ ಸ್ಟ್ಯಾಟಿಕ್ ಪಾಯಿಂಟ್ ಕವರ್ ಆಗಿತ್ತು, ಈ ಥರ ಎಲ್ಲ ಹೇಳಿದರು. ಲೈಕ್ ಅವರು ಇನ್ಕ್ಲೂಡಿಂಗ್ ಹೆಡ್ ಕ್ವಾರ್ಟರ್ಸು ಆಮೇಲೆ ಅದೆಲ್ಲ ಮೆನ್ಷನ್ ಮಾಡಿದರು. ಹಾಗಾಗಿ ಓಕೆ ಇವ್ರದ್ದು ಒಂದಿಷ್ಟು ದಿನ ಕ್ಲಾಸ್ ಕೇಳೋಣ ಅಂತ. ಆಮೇಲೆ ಅದು RRB ಕ್ಲರ್ಕ್ ಮೇನ್ಸ್ ಆದಮೇಲೆ ಯಾವುದೇ ಥರದ ಎಕ್ಸಾಮ್ ಇರಲಿಲ್ಲಲ್ಲ. ಸೊ ನಾನು ಇವ್ರದ್ದು ಕ್ಲಾಸ್ ಕೇಳೋಣ ಅಂತ ಕೇಳಿದೆ. ಸೊ ಇವ್ರದ್ದು ಚೆನ್ನಾಗಿ ಅನ್ನಿಸ್ತು. ಇವರು ಇನ್ನೂ ಯಾವ ಥರ ಹೇಳ್ತಾರೆ ಅಂತಂದರೆ, ಇವಾಗ ಒಂದು ನ್ಯೂಸ್ ಬರುತ್ತೆ, ಒಂದು ನ್ಯೂಸ್ ಆದಮೇಲೆ ಅದ್ರ ರಿಲೇಟೆಡೇ ಯಾವ್ಯಾವ ಥರ ಕ್ವಶನ್ಸ್ ಬರ್ಬೋದು, ಅಂದರೆ ಅದ್ರ ರಿಲೇಟೆಡೇ ಒಂದು 5 to 6 ಕ್ವಶನ್ಸ್ ಅವರೇ ಫ್ರೇಮ್ ಮಾಡಿ ಅಲ್ಲೇ ಡಿಸ್ಪ್ಲೇ ಮಾಡ್ತಾರೆ ಕ್ಲಾಸಲ್ಲೇ. ಅದು ಇನ್ಕ್ಲೂಡಿಂಗ್ ಸ್ಟ್ಯಾಟಿಕ್ಕನ್ನು ಕವರ್ ಮಾಡಿನೇ ಕ್ವಶನ್ ಇರುತ್ತೆ. ಸೊ ಹಂಗಾಗಿ ಇದು ಇನ್ನೂ ಬೆಸ್ಟ್ ಅಂತ ಅನ್ನಿಸ್ತು. ಸೊ ನನಗೆ ಇಲ್ಲಿವರೆಗೂ ನಾನು ಅಂದರೆ ಈ ಸಬ್ಜೆಕ್ಟಲ್ಲಿ ಅದು GA ಸೆಕ್ಷನಲ್ಲಿ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಷ್ಟು ಬೇರೆ ಯಾವ ಸೆಕ್ಷನಲ್ಲೂ ಮಾಡಿಲ್ಲ. ಸೋ ಫಾರ್ ನನಗೆ ಇಲ್ಲಿವರೆಗೂ ಯಾವುದು ಬೆಸ್ಟ್ ಅಂತ ಅನಿಸಿದ್ದು ಅಂತಂತಂದರೆ ಶೀತಲ್ ಶರ್ಮಾ ಮ್ಯಾಮ್ ಮತ್ತು ಇವರು ಅಭಿಜಿತ್ ಮಿಶ್ರಾ ಸರ್ ಇವ್ರದ್ದು ಕ್ಲಾಸಸ್ ನನಗೆ ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಇವ್ರನ್ನ ಬಿಟ್ಟು ಬೇರೆದವ್ರು ಇದ್ದಾರೆ, ಬಟ್ ನಾನು ಬೇರೆ ಯಾರನ್ನೂ ಫಾಲೋ ಮಾಡಿಲ್ಲ. ಅದು ಕಪಿಲ್ ಕಾಟ್ಪಾಲ್ ಸರ್ ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ಬರು ಕುಶ್ ಪಾಂಡೆ ಸರ್ ಅಂತ ಇದ್ದಾರೆ. ಸೊ ಆಮೇಲೆ ಅಡ್ಡಾದಲ್ಲಿ ಬೇರೆ ಯಾರು ಸರ್ ಇದ್ದಾರೆ. ಸೊ ಈ ಥರ ಇದ್ದಾರೆ, ಬಟ್ ನಾನು ಅವ್ರದ್ದು ಯಾರ್ದು ಅಷ್ಟಾಗಿ ಕೇಳಿಲ್ಲ. ನಾನು ಇವರಿಬ್ಬರದನ್ನು ಕೇಳಿದ್ದೆ, ಬಿಟ್ಟರೆ ಪರ್ಚಮ್ ಕ್ಲಾಸಸ್ಸು. ಬಟ್ ನನಗೆ ರೀಸೆಂಟಾಗಿ ತುಂಬ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಇವರಿಬ್ಬರೇ, ಶೀತಲ್ ಶರ್ಮಾ ಮ್ಯಾಮ್ ಮತ್ತು ಅಭಿಜಿತ್ ಮಿಶ್ರಾ ಸರ್. ಸೊ ನೀವು ಇದರಲ್ಲಿ ಅದೇ ಎಲ್ಲರದ್ದು ಕ್ಲಾಸ್ ಕೇಳಬೇಕಿದ್ರೆ, ಇನ್ನು ನಾನು ಬೇರೆ ಯಾರ್ದು ಹೇಳಿದಲ್ಲ, ಕಪಿಲ್ ಕಾಟ್ಪಾಲ್ ಸರ್ ಮತ್ತು ಕುಶ್ ಪಾಂಡೆ ಸರ್ ಅಂತ ಅವ್ರದ್ದು ಕ್ಲಾಸಸ್ ಕೇಳಿ. ನಿಮಗೆ ಯಾರ್ದು ಅಂಡರ್ಸ್ಟ್ಯಾಂಡಬಲ್ ಅಥವಾ ಯಾರ್ದು ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಅವ್ರನ್ನ ಫಾಲೋ ಮಾಡಿ. ಇಷ್ಟೆಲ್ಲ ಆದಮೇಲೆ ನನ್ನ ಆನೆಸ್ಟ್ ಒಪಿನಿಯನ್ ಅಥವಾ ಸಜೆಷನ್ ಏನು ಅಂತ ಅಂದರೆ, ಒಂದು PDF ಸೋರ್ಸ್ ಇರಲಿ ಫಾರ್ ಥರೋ ರೀಡಿಂಗ್ ಅಂತಂದರೆ ನೀವು ಅದನ್ನು ಕಂಪ್ಲೀಟಾಗಿ ಓದಬೇಕು. ಅಂದರೆ ನ್ಯೂಸ್ ಯಾವ್ದು ಬಂದಿದೆ, ಏನು ಬಂದಿದೆ, ಯಾಕೆ ಹಿಂಗಾಗಿದೆ ಅದೆಲ್ಲ, ಅಂದರೆ ಅದರ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋ ಥರ ಒಂದು PDF ಸೋರ್ಸ್ ಇರಲಿ. ನೆಕ್ಸ್ಟ್ ಒಂದು ವಿಡಿಯೋ ಸೋರ್ಸ್ ಇರಲಿ. ವಿಡಿಯೋ ಸೋರ್ಸ್ ಇಸ್ ಫಾರ್ ರಿವಿಷನ್ ಪರ್ಪಸ್ ಅಂತಾದರೂ ಅನ್ಕೋಬೋದು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂತಾದರೂ ಅನ್ಕೋಬೋದು. ರಿವಿಷನ್ ಯಾಕೆ ಅಂತಂದರೆ ನೀವು ಒಂದು ಆಲ್ರೆಡಿ PDF ಓದಿರ್ತೀರ. ಸೊ ಅಗೇನ್ ಅದನ್ನೇ ಇನ್ನೊಮ್ಮೆ ತರವಾಗಿ ಓದೋದಕ್ಕಿಂತ ಆ ವಿಡಿಯೋ ಸೋರ್ಸಿಂದ ನಿಮಗೆ ರಿವಿಷನ್ ಆದರೂ ಆಗ್ಬೋದು. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂತಂದರೆ, ಇವಾಗ ನೀವು RBI ರಿಲೇಟೆಡ್ ಸರ್ಕ್ಯುಲರ್ಸ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಟರ್ಮ್ಸ್ ಕೆಲವೊಂದಿಷ್ಟು ಅರ್ಥ ಆಗಿರಲ್ಲ. ಸೊ ನೀವು ಯಾವುದಾದ್ರೂ ಒಂದು ಎಜುಕೇಟೆಡ್ ವಿಡಿಯೋ ಸೋರ್ಸನ್ನು ಫಾಲೋ ಮಾಡ್ತಿದ್ರಿ ಅಂತಂದರೆ ನಿಮ್ಗೆ ಈಸಿಲಿ ಅದ್ರದ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಥರ ಒಂದು PDF ಸೋರ್ಸು, ಒಂದು ವಿಡಿಯೋ ಸೋರ್ಸು, ಇದು ಏನೋ ಈ ಥರ ಮಾಡ್ಕೊಳ್ರಿ. PDF ಸೋರ್ಸಲ್ಲಿ ಯಾವುದು ಅಂತಂದರೆ ಸ್ಮಾರ್ಟ್ ಕಿಡ ಮತ್ತು ಅಫೇರ್ಸ್ ಕ್ಲೌಡ್ ವೀಕ್ಲಿ PDFsನ ನಾನು ಸಜೆಸ್ಟ್ ಮಾಡ್ತೀನಿ. ಇದರೊಳಗಡೆ ಬೆಸ್ಟ್ ಅಂತಂದರೆ
ನಿಮಗೆ ಹೆವಿ ಅನಿಸಿದ್ರು ಪರವಾಗಿಲ್ಲ, ಸ್ಮಾರ್ಟ್ ಕಿಡನೇ ಫಾಲೋ ಮಾಡಿ. ಬಿಕಾಸ್ ಅದರೊಳಗಡೆ ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್ ನಿಮ್ಮದು ಸ್ಟ್ಯಾಟಿಕ್ ಕವರ್ ಆಗುತ್ತೆ. ಅದರೊಳಗಡೆ ನಾನು ಅಂದರೆ ಅದು ಸ್ಮಾರ್ಟ್ ಕಿಡ PDF ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಜಾಯ್ನ್ ಆಗಿ ನೋಡಿ. ಅವರು ಸ್ಮಾರ್ಟ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಯಾವುದೋ ಒಂದು ನ್ಯೂಸ್ ಇತ್ತು ಅಂತಂದರೆ ಅದ್ರ ರಿಲೇಟೆಡ್, ಇವಾಗ RBI ಇತ್ತು ಅಂತಂದರೆ RBIದು ಗವರ್ನರು, ಡೆಪ್ಯೂಟಿ ಗವರ್ನರ್ಸ್, ಆಮೇಲೆ ಅದ್ರದ್ದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದ್ರ ಹೆಡ್ ಕ್ವಾರ್ಟರ್, ಈ ಥರದ್ದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಮದು ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ ಕವರ್ ಆಗುತ್ತೆ. ಸೊ ಹಂಗಾಗಿ ನಾನು ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆಲ್ಲ, ಇವಾಗಿಂದ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಂತ ಇದ್ದೀನ ಅಂತಂದು. ಸೊ ನಾನು ಇಲ್ಲಿವರೆಗೂ ಅಫೇರ್ಸ್ ತೋಡನ್ನೇ ಫಾಲೋ ಮಾಡ್ತಿದ್ದೆ. ಬಟ್ ಇವಾಗ ನನಗೆ ಅದೇ ಸ್ಮಾರ್ಟ್ ಕಿಡ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಆಫ್ ಅದು ಅದೇ ಸ್ಟ್ಯಾಟಿಕ್ಕು ಕವರ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ ನಿಮಗೂ ಅದೇ ಸಜೆಸ್ಟ್ ಮಾಡ್ತೀನಿ. ಇಲ್ಲ ನಿಮಗೆ ನಾನು ಸ್ಟ್ಯಾಟಿಕ್ ಆಲ್ರೆಡಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಜಸ್ಟ್ ಕರೆಂಟ್ ಅಫೇರ್ಸ್ ಪರ್ಪಸ್ ಅಷ್ಟೇ ಅಂತಂದರೆ ನೀವು ಯಾವುದೋ ಅಫೇರ್ಸ್ ಕ್ಲೌಡನ್ನೇ ಫಾಲೋ ಮಾಡ್ಬೋದು, ವೀಕ್ಲಿ PDF. ನೆಕ್ಸ್ಟ್ ವಿಡಿಯೋ ಸೋರ್ಸು ಯಾವುದು ಅಂತಂದರೆ ಅಭಿಜಿತ್ ಮಿಶ್ರಾ ಸರ್ ಅಥವಾ ಶೀತಲ್ ಶರ್ಮಾ ಮ್ಯಾಮ್. ಸೊ ನಾನು ಅಂದರೆ ಇವೆರಡೇ ಸಜೆಸ್ಟ್ ಮಾಡ್ತೀನಿ ಅಂತೇಳಿ, ಇವೆರಡರಲ್ಲಿ ಒಂದು ಅಂತಲ್ಲ, ನೀವು ಮಿಕ್ಕಿರೋದು ಕೇಳಿ ನೋಡಿ ಕ್ಲಾಸಸ್ಸು. ಅಂದರೆ ಕಪಿಲ್ ಕಾಟ್ಪಲ್ ಸರ್ ಆಗಿರ್ಬೋದು, ಆಮೇಲೆ ಖುಷಿ ಪಾಂಡೆ ಸರ್ ಆಗಿರ್ಬೋದು. ಸೊ ಇವ್ರದ್ದೆಲ್ಲ ಕೇಳಿ ನೋಡಿದಾದಮೇಲೆ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ, ಯಾರ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವ್ರದಕ್ಕೆ ಸ್ಟಿಕ್ ಆನ್ ಆಗಿ. ಸೊ ನಾನಿಲ್ಲಿ ನನಗೆ ತುಂಬ ಎಫೆಕ್ಟಿವ್ ಅನಿಸಿದ್ದು ಇವರಿಬ್ಬರದು. ಸೊ ಇವರಿಬ್ಬರಲ್ಲಿ ನಾನು ಯಾರಾದರೂ ಒಬ್ಬರನ್ನ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಕೇಳಿ ನೋಡಿ, ಇಷ್ಟ ಆದರೆ ಅವ್ರನ್ನೇ ಫಾಲೋ ಮಾಡಿ. ನೆಕ್ಸ್ಟು ನೋ ನೋಟ್ಸ್ ಮೇಕಿಂಗ್ ಆ್ಯಸ್ ಯು ಹ್ಯಾವ್ ವೆಲ್ ಡಿಸೈನ್ PDF. ಸುಮ್ಮನೆ ಇದರದ್ದು ರಿಲೇಟೆಡ್ ಎಲ್ಲ ನೋಟ್ಸ್ ಮಾಡ್ತಾ ಹೋಗೋದು ಬೇಡ. ಯಾಕಂದರೆ ಆಲ್ರೆಡಿ ಅವರು ಕರೆಕ್ಟ್ ಡಿಸೈನ್ನ ಎಲ್ಲ ನೀಟಾಗೆ ನಮಗೆ PDF ಪ್ರೊವೈಡ್ ಮಾಡಿರ್ತಾರೆ. ಸೊ ಅದನ್ನು ನೀವು ಅಗೇನ್ ಅದು PDF ತೊಗೊಂಡು ಅದನ್ನು ಇನ್ನೊಂದು ಸಲ ನೀಟಾಗಿ ಬರ್ಕೊಂಡು ಆ ಥರ ಮಾಡೋದ್ರಿಂದ ಸುಮ್ಮನೆ ಮತ್ತೆ ಅಗೇನ್ ಟೈಮ್ ವೇಸ್ಟು. ಸೊ ಮತ್ತೆ ನೋಟ್ಸ್ ಮಾಡೋದು ಬೇಡ. ಇಲ್ಲ ನೀವು ಅಗೇನ್ ನಿಮ್ಮದು ನೋಟ್ಸ್ ಮಾಡೋದ್ರಿಂದನೇ ನಿಮ್ಗೆ ನೆನಪಿಡುತ್ತೆ ಅನ್ನೋದಾದರೆ ದೆನ್ ಕೀಪ್ ಇಟ್ ವೆರಿ ಶಾರ್ಟ್ ಆ್ಯಂಡ್ ಸಿಂಪಲ್. ತುಂಬ ಅದೇನು ಲೈನ್ ಇದೆ ಅದನ್ನೇ ಇನ್ನೊಂದು ಸಲ ಕಾಪಿ ಮಾಡಿ ಬರೆಯೋದಕ್ಕಿಂತ ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು. ಆ ಥರ ಶಾರ್ಟ್ ನೋಟ್ಸಲ್ಲಿ ಬರ್ಕೊಳ್ರಿ. ಇವಾಗ ಕರ್ನಾಟಕ ಅಂತಿದೆ, ಕೆ ಅಂತ ಬರ್ಕೊಂಡ್ರೆ ಆಯಿತು. ಸೊ ಈ ಥರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ವೇಯಲ್ಲಿ ಶಾರ್ಟ್ಕಟಾಗಿ ಬರ್ಕೊಳ್ರಿ. ಸೊ ಅದು ನಿಮಗೆ ಮಲ್ಟಿಪಲ್ ರಿವಿಷನಿಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಓವರಾಲ್ ಡೋಂಟ್ ಇನ್ವೆಸ್ಟ್ ಮಚ್ ಟೈಮ್ ಆನ್ GA ಕ್ವೆಶನ್ಸ್ ಆ್ಯಸ್ ವಿ ಕಾಂಟ್ ಪ್ರೆಡಿಕ್ಟ್ ದ ಕೈಂಡ್ ಆಫ್ ಕ್ವೆಶನ್ಸ್ ವಿಚ್ ಕಮ್ ಟು ಅವರ್ ಎಕ್ಸಾಮ್ಸ್. ಅದೇ ತುಂಬ ಈ ಸೆಕ್ಷನ್ ಮೇಲೆ ತುಂಬ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ನಾನು ಬೇರೆಯವ್ರು ಮಾಡಿದ್ರು ಸ್ಕೋರ್ಸು ಅವ್ರ ಕಡೆಯಿಂದ ಆಗುತ್ತೆ, ನನ್ನ ಕಡೆಯಿಂದ ಯಾಕಾಗಲ್ಲ ಅಂತ ಈಗೋಗಿ ತೊಗೊಂಡು ನೀವು ಪ್ರಿಪೇರ್ ಅಂದರೆ ಜಾಸ್ತಿ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಆಗುತ್ತೆ. ಬಟ್ ಏನಂತಂದರೆ ಅದೇ ಅವರು ಇದಕ್ಕಿಂತ ಹೈಯರ್ ಲೆವೆಲ್ ಎಕ್ಸಾಮ್ಸು ಆ ಥರ ಎಲ್ಲ ಪ್ರಿಪೇರ್ ಆಗಿದ್ರು ಅಂತಂದರೆ ಅವ್ರದ್ದು ಆಬ್ವಿಯಸ್ಲಿ ಅವ್ರಿಗೆ ಸ್ಟಡಿಕ್ಕೋ ಅದೆಲ್ಲ ಕವರ್ ಮಾಡಿರ್ತಾರೆ. ನೀವು ಇವಾಗ ಅಲಾಂಗ್ ವಿತ್ ನೀವು ಏನು ಕ್ವಾಂಟು, ರೀಸ್ನಿಂಗು ಮತ್ತು ಇಂಗ್ಲೀಷು, ಸೊ ಇದ್ರ ಜೊತೆಗೆ ನೀವು ಮತ್ತೆ ಇದನ್ನು ಒಂದು ಆ್ಯಡ್ ಆನ್ ಮಾಡ್ಕೊತೀರಿ ಅಂತಂದರೆ ಅದು ನಿಮಗೆ ಬರ್ಡನ್ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ ತುಂಬ ಜಾಸ್ತಿ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕಿಂತ ಕ್ವಾಂಟ್, ರೀಸ್ನಿಂಗು ಮತ್ತು ಇಂಗ್ಲೀಷ್ ಮೇಲೆ ನಿಮ್ಮದು ಅದರಲ್ಲಿ ವೀಕ್ ಏರಿಯಾಸ್ ಏನಿದೆ ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿರಿ. ಸೊ ಅದರಿಂದ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಅಂದರೆ ಈ ಥರ ಕ್ವಶನ್ಸ್ ಬರುತ್ತೆ, ಈ ಥರ ಸಾಲ್ವ್ ಮಾಡ್ಬೋದು ಅನ್ನೋ ಐಡಿಯಾ ಆದರೂ ಬರುತ್ತೆ ನೀವು ಆ ಥರ ಮಾಡಿದ್ರಿ ಅಂತಂದರೆ. ನೆಕ್ಸ್ಟ್ ಡೋಂಟ್ ಡಿಪೆಂಡ್ ಆನ್ GA ಸೆಕ್ಷನಲ್ ಮಾರ್ಕ್ಸ್. ಸ್ಕಿಪ್ ದಿಸ್ ಸೆಕ್ಷನ್ ವೈಲ್ ಗಿವಿಂಗ್ ದ ಫುಲ್ ಲೆಂತ್ ಮಾರ್ಕ್. ಸೊ ದಿಸ್ ಇಸ್ ದ ಲಾಸ್ಟ್ ಆ್ಯಂಡ್ ಬೆಸ್ಟ್ ಅಥವಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್ ಅಂತಲೂ ಅನ್ಕೋಬೋದು. ಇಲ್ಲಿ ಏನಂತಂದರೆ ಕಂಪ್ಲೀಟ್ ಫುಲ್ ಲೆಂತ್ ಮಾರ್ಕ್ ಕೊಡಬೇಕಾದ್ರೆ, ಅಂದರೆ ಮೇನ್ಸ್ ಫುಲ್ ಲೆಂತ್ ಮಾರ್ಕ್ ಕೊಡಬೇಕಾದ್ರೆ GA ಸೆಕ್ಷನ್ನ ಸ್ಕಿಪ್ ಮಾಡಿಬಿಡಿ. ಲೈಕ್ ಅಂದರೆ ಅದು ನೀವು ಬೇಕಿದ್ರೆ ಆಮೇಲೆ ಎಲ್ಲ ಕಂಪ್ಲೀಟ್ ಸಬ್ಮಿಟ್ ಆದಮೇಲೆ ಅದ್ರದ್ದು ಯಾವ್ದು ಕ್ವಶನ್ಸ್ ಬಂದಿತ್ತು, ಯಾವ ಥರ ಅಂದರೆ ಅದ್ರದ್ದು ಆ ಕ್ವಶನ್ಗೆ ಆನ್ಸರ್ ಯಾವುದು, ಇದನ್ನು ನೀವು ಆಮೇಲೆ ಬೇಕಾದರೆ ಚೆಕ್ ಮಾಡ್ಕೋಬೋದು. ಬಟ್ ಇಲ್ಲಿ ಮಾರ್ಕ್ ಕೊಡಬೇಕಾದ್ರೆ ಇದನ್ನು ಸ್ಕಿಪ್ ಮಾಡಿ ಬರೀ ಜಸ್ಟ್ ರಿಮೈನಿಂಗ್ ಸೆಕ್ಷನ್ ಏನಿರುತ್ತೆ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷು, ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರ್, ಸೊ ಇದಷ್ಟೇ ಅಟೆಂಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಅಂದರೆ ನಿಮ್ದು ಏನಾಗುತ್ತೆ ಓವರಾಲ್ ಮಾರ್ಕ್ ಎಲ್ಲ ಸಬ್ಮಿಟ್ ಆದಮೇಲೆ ಸ್ಕೋರ್ ಬರುತ್ತಲ್ಲ, ಪ್ರತಿಯೊಂದು ಮಾರ್ಕಿಗೂ ಕಟ್ ಆಫ್ ಅಂತ ಇರುತ್ತೆ. ನೀವು ಗೈಡ್ಲಿ ಎಲ್ಲಾದರೂ ತೊಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಾದರೂ ತೊಗೊಳ್ರಿ. ಸೊ ನೀವು ಅದು ಕಟ್ ಆಫ್ ಸೆಟ್ ಮಾಡಿರ್ತಾರಲ್ಲ, ಆ ಕಟ್ ಆಫನ್ನು ಬರೀ 3 ಸೆಕ್ಷನಲ್ಲಿ ಅಂದರೆ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್ ಅಥವಾ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್, ಸೊ ಇಷ್ಟರಲ್ಲೇ ನೀವು ಅದನ್ನು ಕ್ರಾಸ್ ಮಾಡಿದ್ರಿ ಅಂತಂದರೆ ಅಥವಾ ಅದ್ರ ನಿಯರ್ ಬಂದ್ರಿ ಅಂತಂದರೆ ಜಸ್ಟ್ ಲೈಕ್ 1 or 2 ಮಾರ್ಕ್ಸ್ ಈ ಥರ ಅಷ್ಟೇ ಡಿಫ್ರೆನ್ಸು, ಆ ಥರ ಗ್ಯಾಪಲ್ಲಿ ಇರುವಷ್ಟು ನೀವು ರೀಚ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ನಿಮ್ಮದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಯಾಕಂತಂದರೆ ನಾನು GA ಸೆಕ್ಷನ್ ಬಿಟ್ಟೆ ಇಷ್ಟು ಸ್ಕೋರ್ ಮಾಡ್ತಿದ್ದೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗಿನ್ನೇನು ನನಗೆ GA ಮೇಲೆ ನಾನು ಜಾಸ್ತಿ ಡಿಪೆಂಡ್ ಇಲ್ಲ, ಜಸ್ಟ್ ನನಗೆ ಅದ್ರದ್ದು ಕಟ್ ಆಫ್ ಕ್ಲಿಯರ್ ಆಗುವಷ್ಟು ಮಾರ್ಕ್ಸ್ ಬಂದರೂ ಸಾಕು ಅಂತ ಈ ಥರ ಬಂದುಬಿಡುತ್ತೆ. ಬಟ್ ನೀವು ರೆಗ್ಯುಲರಾಗಿ ಈ ವೀಕ್ಲಿ, ಮಂತ್ಲಿ ಈ ಥರ PDFs ಅಥವಾ ಕ್ಲಾಸಸ್ಸು ರೆಗ್ಯುಲರಾಗಿ ಅಂದರೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ದೇ ರೆಗ್ಯುಲರಾಗಿ ಏನು ಮಾಡಬೇಕು ಅದು ಮಾಡ್ತಾ ಹೋಗಿದ್ರಿ ಅಂತಂದರೆ ಈಸಿಲಿ ನೀವು 12 to 14 ಸ್ಕೋರ್ ಅಂತೂ ಬಂದೇ ಬರುತ್ತೆ. ಅವ್ರು ಯಾವುದೇ ಥರ ಕ್ವಶನ್ ಪೇಪರ್ ಅಥವಾ ಯಾವುದೇ ಥರದ ಕ್ವಶನ್ಸ್ ಕೇಳಿದರು. ಸೊ ಹೀಗಾಗಿ ಆಟೋಮೆಟಿಕಲಿ ನಿಮ್ಮದು ಕಟ್ ಆಫ್ಗಿಂತ 12-15 ಗ್ಯಾಪಲ್ಲಿ ನೀವು ಸ್ಕೋರ್ ಮಾಡ್ತೀರಿ. ಸೊ ಅದು ಯೂಸ್ ಆಗುತ್ತೆ.
ಅದನ್ನು ಬಿಟ್ಟು ನೀವು ಜಿ ಎ ಮೇಲೆ ಇನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು ಟೈಮ್, ಬಟ್ ಅಷ್ಟೇ ರಿಟರ್ನ್ ಬರಬೇಕಲ್ಲ, ಅಷ್ಟು ರಿಟರ್ನ್ಸ್ ಬರೋಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಕ್ವಶನ್ನೇ ಪ್ರೊಡಕ್ಟ್ ಮಾಡೋಕ್ಕಾಗಲ್ಲ ಅಂತಂದಮೇಲೆ ರಿಟರ್ನ್ ಬರುತ್ತೆ ಅಂತ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು? ಸೊ ಹಾಗಾಗಿ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಿನಿಮಮ್ ಟೈಮಲ್ಲಿ ಜಾಸ್ತಿ ಅದೇ ಮಲ್ಟಿಪಲ್ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಆಮೇಲೆ ಇನ್ನು ಸೆಕ್ಷನ್ಸ್ ಇದಾವಲ್ಲ, ಕ್ವಾಂಟ್ ರೀಸನಿಂಗ್ ಮತ್ತು ಕ್ವಾಂಟ್ ರೀಸನಿಂಗ್ ಇಂಗ್ಲೀಷ್. ಸೊ ಇದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಆಬ್ವಿಯಸ್ಲಿ ನಿಮ್ಮದು ಪ್ರಾಕ್ಟೀಸ್ ಆಗುತ್ತೆ. ಕ್ವಶನ್ಸ್ ಇದೇ ಥರ ಬರುತ್ತೆ ಅಥವಾ ಈ ಥರ ಬಂದರೆ ನಾನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಗೆ ಥರವಾಗಿ ಬಿಡ್ತೀರಿ. ಸೊ ಹಾಗಾಗಿ ಇದು ನನ್ನ ಸಜೆಷನ್, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಅದೇ ನನ್ನ ಒಪಿನಿಯನ್. ನಿಮ್ಗೆ ಇಷ್ಟ ಆಗ್ಬೋದು, ಆಗದೇ ಇರ್ಬೋದು. ಸೊ ನೀವು ಯಾವ ಥರ ತೊಗೋತೀರ ಅನ್ನೋದು ಅದು ನಿಮ್ಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಈ ವಿಡಿಯೋ ಒಳಗಡೆ ನಾನು ಇಷ್ಟೇ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಅದು ತುಂಬ ಜನ ಕೇಳ್ತಿದ್ರಿ ಜಿ ಎ ಸ್ಟ್ರಾಟಜಿ, ಜಿ ಎ ಯಾವ ಸೋರ್ಸಸ್ ಫಾಲೋ ಮಾಡಬೇಕು, ಯಾವ ಸೋರ್ಸಸ್ ಬೆಸ್ಟು ಅಂತ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರುವಷ್ಟು, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನಗೆ ಯಾವುದು ಬೆಸ್ಟ್ ಅಂತ ಅನಿಸಿರೋದನ್ನು ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ಇಟ್ ಈಸ್ ಅಪ್ ಟು ಯು, ಯಾವುದು ನಿಮಗೆ ಬೆಸ್ಟ್ ಅಥವಾ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅನ್ನೋದನ್ನು. ಬೇರೆ ಯಾರು ಹೇಳಿದ್ರು ಅಂತ ಅದನ್ನು ಯಾವುದು ಫಾಲೋ ಮಾಡಬೇಡಿ. ಫಸ್ಟು ನೀವು ಅದನ್ನು ಟ್ರಯಲ್ ಮಾಡಿ, ನಿಮಗೆ ಕಂಫರ್ಟೇಬಲ್ ಅಂತ ಅನಿಸಿದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.